ಹಾಯ್ ಎಲ್ಲರಿಗೂ ಶುಭ ಮಧ್ಯಾಹ್ನ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆಫ್ ಷಣ್ಮುಖ ಡ್ರೀಮ್ ವ್ಲಾಗ್ಸ್. ಅಂಡ್ ಇವತ್ತಿನ ನಮ್ಮ ವ್ಲಾಗ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಂಡ್ ಇವತ್ತು ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು ಇಷ್ಟ ಆಗಿದೆ. ಇವಾಗಿಂದ ಕಾಲೇಜ್ ಬಂದಿದ್ದೀನಿ, ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗಿ ಮಾವಿನ ಎಲೆ ಇದೆಲ್ಲ ಕಿತ್ಕೊಂಡ್ ಬರ್ಬೇಕು, ಕೆಲಸ ಮಾಡ್ಬೇಕು. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಓಕೆ, ನೋಡುವ ಬನ್ನಿ ಹೋಗುವ. ನೋಡಿ ನಮ್ಮಮ್ಮ ಆಚೆಲ್ಲ ತೊಳೆದ್ಬಿಟ್ಟು ತೊಳ್ಬೇಕಿದ್ದ ನಾನು ಇವಾಗ ತಾನೇ ಬಂದಿದ್ದೀನಿ. ಹೋಗುವ ಬನ್ನಿ. ಅಂಡ್ ಇವಾಗ ತಾನೇ ಹೋಗ್ತಾ ಇದ್ದೀನಿ. ಅಂಡ್ ಈ ಜಾಗ ಎಲ್ಲ ನಿಮಗೆ ತೋರಿಸಿರ್ಲಿಲ್ಲ ಅನ್ಸುತ್ತೆ ನೋಡಿ. ಅಂಡ್ ಇದು ಬಂದ್ಬಿಟ್ಟು ದೇವಸ್ಥಾನದ ಹಿಂದೆ ಭಾಗ. ನಾನು ಇವಾಗ ಹೋಗ್ತಾ ಇದ್ದೀನಿ. ಲೈಟಿಂಗ್ಷನ್ ವೈರ್ ಎಲ್ಲ ಗೊತ್ತಿರುತ್ತೆ, ಸುಮ್ಮನೆ ತೋರಿಸ್ತಾ ಇರೋದು. ಯಾಕೋ ವಯಸ್ಸೇ ಬರ್ತಲ್ಲ ಜಾಸ್ತಿ. ಮೀನ್ಸ್ ಬ್ಲಾಗಲ್ಲೆಲ್ಲ ಜೋರಾಗಿ ಮಾತಾಡಬೇಕು. ಮಕ್ಕ ಕಾಣಿಸ್ತಿದ್ಯೋ ಕಾಣಿಸ್ತಿಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಕಡೆಯಿಂದ ಸನ್ ರೇಸ್ ಮೀನ್ಸ್ ಸನ್ ಬೀಳ್ತಿದೆ, ಅದಕ್ಕೋಸ್ಕರ ಮಕ್ಕ ಈ ಕಡೆ ಇಲ್ಲ, ಮಕ್ಕ ಫುಲ್ಲು ಬ್ಲ್ಯಾಕ್ ಬರ್ತಾ ಇರ್ಬೋದು. ಇದು ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಕ್ಯಾಂಟೀನು. ಇಲ್ಲಿ ಬಂದ್ಬಿಟ್ಟೆ ನೋಡಿ ಕಾಕ ಅಂತ ಕಾಡ್ತದೆ. ಇಲ್ಲಿ ಬಂದ್ಬಿಟ್ಟೆ ನಾನು ಮಾವಿನ ಎಲೆ ಕಿತ್ಕೊಂಡು ಹೋಗ್ಬೇಕು ಇವಾಗ. ಇಲ್ಲಿ ನೋಡಿ ಒಂದು ನಾಯಿಗಳು ಮಲ್ಕೊಂಬಿಟ್ಟಿದ್ದಾವೆ. 2 ನಾಯಿ ಇರುತ್ತೆ, ಬಟ್ ಯಾವಾಗೂ ಬಗ್ಗೋದು, ಇವತ್ತು ಬಗ್ಲಿಲ್ಲ ನೋಡಿ. ಇವಾಗ ತಾನೇ ಇಲ್ಲಿ ಬಂದು ಮಾವಿನ ಎಲೆ. ಇಲ್ಲಿ ನಾಯಿಗಳು ನೋಡಿ ಬೊಗ್ಲೋದೇ ಇಲ್ಲ. ಫಸ್ಟ್ ಟೈಮ್ ಬಂದಾಗ ಫುಲ್ಲು ಬೊಗಳ್ತಿತ್ತು. ಇವಾಗ ಕ್ಯಾಮ್ರಾ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಬೈಕೊಂಬಿಡಿ. ಬಟ್ ಒಂದು ಕೈಯಲ್ಲಿ ಈ ಕೈಯಲ್ಲಿ ನಾನು ಕ್ಯಾಮ್ರಾನ ಇಟ್ಕೊಂಡು ಶೂಟ್ ಮಾಡೋದು. ಬಟ್ ಇವಾಗ ಫೋನ್ನ ಬಂದ್ಬಿಟ್ಟು ಈ ಕೈಯಲ್ಲಿ ಮೀನ್ಸ್ ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಚೂರು ಲೈಟಾಗಿ ನನ್ನ ಮಕ್ಕ ಕಾಣಿಸ್ತಿಲ್ಲದೆ ಇರೋದು ಅದೇನಾದ್ರು ಆಗ್ಬೋದು ಅನಿಸುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಮಾವಿನ ಎಲೆ ಕಿತ್ಕೊಂಡು. ಬಟ್ ಈ ಕಡೆ ಬಂದರೆ ಎಲ್ಲ ಥರ ಗಿಡಗಳ್ನು ನೋಡ್ಬೋದು ನೀವು. ಇಲ್ಲಿನ ಸ್ಪೆಷಾಲಿಟಿನೇ ಅದು. ನಮ್ಮ ಏರಿಯಾ ಫುಲ್ಲು ಗ್ರೀನಿಶ್ ಏರಿಯಾ ಇದೆ. ಇವಾಗ ಇನ್ನೇನು ಕಟಿಂಗ್ ಮಾಡಿಸ್ಬೇಕು. ಕಟಿಂಗ್ ಇವಾಗ ಬಂದ್ಬಿಟ್ಟು ನೆಕ್ಸ್ಟ್ ಇನ್ನೇನು ಹಬ್ಬಗಳು ಬರುತ್ತೆ. ಅಂದರೆ ನಮ್ಮ ಹಬ್ಬ ಜಾತ್ರೆ ಇದೆ, ಅದಕ್ಕೋಸ್ಕರ ಅವಾಗ ಮಾಡಿಸ್ಬೇಕು. ಇವಾಗೇ ಮಾಡಿಸಲ್ಲ, ಅದಕ್ಕೆ ಇಷ್ಟು ದಿನವರೆಗೂ ಕೂದಲು ಬಿಟ್ಟಿದ್ದು. ನಮ್ಮಮ್ಮ ಇವಾಗ ತಾನೇ ಫ್ರೆಶ್ ಇಟ್ಕೊಡು ಅಂದರು, ಅದಕ್ಕೆ ಫ್ರೆಶ್ ಇಟ್ಕೊಡೋಣ ಅಂದ್ಬಿಟ್ಟು ಇವಾಗ ತಾನೇ ಬಂದ್ಬಿಟ್ಟು ನಾನು ಅಲ್ಲಿ ಇನ್ನೊಬ್ರಿಗೆ ಹೋಗಿ ಮಾವಿನ ಎಲೆ ಕಿತ್ಕೊಟ್ಬಿಟ್ಟು ಬರಬೇಕಾಯ್ತು. ಅದಕ್ಕೆ ಹೋಗಿ ಕಿತ್ಕೊಟ್ಬಿಟ್ಟು ಬರೋಣ ಅಂತ ಇವಾಗ ತಾನೇ ಬಂದ ಮಾಡ್ತಾ ಇದ್ದೀನಿ. ನೋಡಿ ಗ್ಯಾಸ್ ಫುಲ್ಲು ಕ್ಲೀನ್ ಮಾಡಿ ಇಕ್ಕಿದ್ದಾರೆ ನಮ್ಮಮ್ಮ, ಫುಲ್ಲು ನೀಟಾಗಿ. ಇದು ನಮ್ಮ ಹರ್ಬಲ್ ಲೈಫ್ ಪ್ರಾಡಕ್ಟ್ ಅಫ್ರೆಶ್ ಆ್ಯಂಡ್ ಮೀನ್ಸ್ ಎಲ್ಲಿ ತೋರಿಸ್ತೀನಿ ನೋಡಿ. ಶೇಕು ಅಫ್ರೆಶ್ ಎಲ್ಲ ಪ್ರತಿದಿನ. ಇದು ಬಂದ್ಬಿಟ್ಟು ಅಫ್ರೆಶ್ ಬಂದ್ಬಿಟ್ಟು ಎನರ್ಜಿ ಡ್ರಿಂಕ್. ಮೀನ್ಸ್ ಬೆಳಗ್ಗೆ ಹೊತ್ತು ಇದನ್ನ ಎನರ್ಜಿ ಡ್ರಿಂಕ್ ಅಥವಾ ಅಫ್ರೆಶ್ ಆಗಿ ತೊಗೊತೀವಿ. ಬಟ್ ಏನು ನಮ್ಮ ಹೆಲ್ತ್ ಇನ್ನ ಬೆಟರ್ ಮಾಡುತ್ತೆ ಇದರಿಂದ. ಅದೇನಂತಂದ್ರೆ ನಾವು ಇವಾಗ ಇದನ್ನ ತೊಗೊಂಡ್ವಿ ಅಂದ್ರೆ ಬೆಳಗ್ಗೆ ನಾನು ಸಾಯಂಕಾಲ ರಾತ್ರಿ ಮಲಗೋವರೆಗೂ ಅಷ್ಟು ಎನರ್ಜಿಟಿಕ್ ಆಗಿರ್ತೀನಿ. ಒಂದು ಅಫ್ರೆಶ್ 2 ಸ್ಪೂನ್ಸ್ ಒಂದು ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟು ಹಾಟ್ ವಾಟರ್ ಇಲ್ಲಿ ಇಟ್ಟಿದ್ದೀನಿ ನೋಡಿ. ಹಾಟ್ ವಾಟರ್ ಅದ್ರೊಳಗಡೆ ಕುಯ್ಬೇಕು. ಉಯ್ದ್ಬಿಟ್ಟು ಕುಡಿದ್ರೆ ಮೀನ್ಸ್ ಒಂದು ದಿನ ಫುಲ್ಲು ಅಫ್ರೆಶ್ ಕುಡಿದ್ಬಿಟ್ರೆ ಫುಲ್ ಎನರ್ಜಿಟಿ ಆಗಿರ್ತೀನಿ. ಅಷ್ಟು ಎನರ್ಜಿ ಕೊಡೋದು. ಆ್ಯಂಡ್ ನೆಕ್ಸ್ಟ್ ಶೇಕ್ ಅನ್ನೋದು ನಾಳೆ ಬೆಳಗ್ಗೆ ಕುಡಿತೀನಲ್ಲ ಅವಾಗ ಹೇಳ್ತೀನಿ. ಇದು ಅದೇಂದ್ರಿಂದ ಹೆಂಗ್ ಮಾಡ್ತಾರೆ ಅನ್ನೋದು ಹೇಳ್ತೀನಿ. ಮೀನ್ಸ್ ಅದು ಇನ್ನೂ ನೀಟಾಗಿ ಗೊತ್ತಿಲ್ಲ, ನಮ್ಮ ಅಪ್ಪನ ಕೇಳ್ಕೊಂಡು ಹೇಳ್ತೀನಿ. ಶೇಕ್ ಅಷ್ಟೇ ಬ್ರೇಕ್ಫಾಸ್ಟ್ ಅಂತ ಕನ್ಸಿಡರ್ ಮಾಡಿ ನಾವು ಬ್ರೇಕ್ಫಾಸ್ಟ್ನ ಚೇಂಜ್ ಮಾಡ್ಕೊಂಡು ಅದನ್ನ ಬ್ರೇಕ್ಫಾಸ್ಟ್ ಆಗೋದು ತಿಂತೀವಿ. ಅದೊಂದು ಊಟ ಅಷ್ಟೇ. ಹಾಟ್ ವಾಟರ್ ಆಗಿ ಬಬಲ್ಸ್ ಬಂದ್ಬಿಟ್ಟಿದೆ, ಹೀಟ್ ಆಗೋಗಿದೆ. ಇವಾಗ ಫ್ರೆಶ್ ಹಾಕ್ಬಿಟ್ಟು ತಗೊಂಡೋಗಿ ಕೊಟ್ಬಿಟ್ಟು ಇನ್ನು ವಿಂಡೋ ಕ್ಲೀನ್ ಮಾಡೋದಿದೆ ನೋಡಿ. ವಿಂಡೋ ಎಲ್ಲ ಹೇಗಾಗೋಗಿದೆ, ಈ ವಿಂಡೋಗಳನ್ನೆಲ್ಲ ಕ್ಲೀನ್ ಮಾಡಬೇಕು. ಬಟ್ ಇವಾಗ ಬಂದ್ಬಿಟ್ಟು ಇದನ್ನೆಲ್ಲ ಬಿಚ್ಬಿಟ್ಟು ಹೊಸದು ಹಾಕಿ ಕಟ್ಟಬೇಕಂತ, ಅದಕ್ಕೋಸ್ಕರ ಬಿಚ್ಚೋಣ ಅಂತ ಬಂದೆ ನೋಡಿ. ಫುಲ್ಲು ಟೈಟ್ ಆಗೋಗಿದೆ.
ಇಲ್ಲಿ ಬಿಚ್ಬಿಟ್ಟು ಹೊಸ ಕಟ್ಬೇಕಂತೆ. ಮನೇಲಿದೆ ಬರೀ ಇದೆ ಕೆಲಸನೇ. ವಾಯ್ಸ್ ಬರ್ತಿಲ್ಲ ಅನ್ಸುತ್ತಲ್ಲ, ಆ ಕಡೆ ನಮ್ಮಮ್ಮ ಬೈತಾರೆ ಏನು ಫೋನ್ ಇಟ್ಕೊಂಡು ಏನು ಮಾಡ್ತಿದ್ದೆ ಅಂತ. ಅದಕ್ಕೆ ವಾಯ್ಸ್ ಸ್ವಲ್ಪ ನಿಧಾನ ಬರ್ತಿದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡಿ ಕಟ್ ಮಾಡ್ಬಿಡಬೇಕು ಅಂತ ಮಾತ್ ಕಟ್ಸೇ ಈಶ್ವರಮ್ಮ దారి వస్తాలే ఇది తోడనుంది అట్లే ఇప్పిడాలి కదా. ఓకే రంగకి ఇప్పిడాను. ఇది ఏమి చూడు మన నొనాలీడంతా ಅಂಡ್ ಇಲ್ಲಿರೋ ಎಲೆ ಪ್ಲಸ್ ಇದೊಂದು ಸ್ಟ್ಯಾಪ್ಲರ್ ಫುಲ್ಲು ಮುಗಿಸ್ಬೇಕು. ಒಂದಿದ್ ನೋಡೋಣ ಟ್ರಾನ್ಸಾಕ್ಷನ್. ನೋಡಿದ್ರೆ ಇದನ್ನೇ ಹೊಲ್ದಿದ್ದೀನಿ, ಇದನ್ನೇ ಒಳಗಡೆ ಹೊಲಿಬೇಕು. ಇಲ್ಲಿ ಬಂದು ಇವಾಗ ತಾನೆ ಬಾಳೆ ಕಂಬ ಆ್ಯಂಡ್ ದ ಟ್ರಾಫಿಕ್ ನೋಡಿ ಅಲ್ಲಿ ಹೆಂಗಿದೆ ಅಂತ. ಇವಾಗ ಬಂದು ಬಾಳೆ ಕಂಬ ತಗೊಂಡ್ಬಂದಿದ್ದೀನಿ. ನಮ್ಮ ಅಕ್ಕ ಹೋಗಿ ಕೊತ್ತಂಬರಿ ಸೊಪ್ಪು ತಗೊಂಬರ್ತಾವ್ರೆ. ವಾಯ್ಸ್ ಸೌಂಡ್ ಏನು ನನ್ನ ಮಾತು ಕೇಳ್ಸಲ್ಲ ಅನ್ಸುತ್ತೆ. ಚಿಕ್ಕದೇ ತೊಗೊಂಡಿರೋದು ಇಷ್ಟಲ್ಲಿ. ಆ್ಯಂಡ್ ದಿಸ್ ಈಸ್ ಫುಲ್ಲು ಇದಂದ್ರೆ ಒಳ್ಳೆ ಸಿಟಿ ಏರಿಯಾಸ್ ಹತ್ರ ಫುಲ್ಲು ಟ್ರಾಫಿಕ್ ಆಗುತ್ತಲ್ಲ, ಆ ಥರ ಆಗಿದೆ. ಬಂದು ತಗೊಂಡಿದ್ವಿ. ನನ್ನ ಹಬ್ಬ ಫುಲ್ಲು ಜೋರು. ಇದೆರಡು ಸೋಫಾ, ಬಟ್ ಇಲ್ಲಿದ್ದು 3 ಸೋಫಾನ ಇಲ್ಲಿ ಶಿಫ್ಟ್ ಮಾಡಿದ್ವಿ. ಆ್ಯಂಡ್ ಇದು ಬಂದ್ಬಿಟ್ಟು ಕಂಪ್ಯೂಟರ್ ಟೇಬಲ್ ಒರೆಸ್ತಾ ಇದ್ದೀನಿ. ಆ್ಯಂಡ್ ನಮ್ಮಮ್ಮ ಒಳಗಡೆ ಕೆಲಸ ಮಾಡ್ತಿದ್ದಾರೆ. ನಾನು ಬಟ್ ಇಷ್ಟೊತ್ತವರೆಗೂ ಕೆಲಸ ಮಾಡಿ ಸಾಕಾಗೋಯ್ತು. ಆಮೇಲೆ ಮೀನ್ಸ್ ಇದು ಕಟ್ಟಾಗಿ ಬ್ಲಾಗ್ ಬರ್ತಿದೆ, ಯಾಕಂದರೆ ಕೆಲಸ ಮಾಡ್ತಾ ಇರ್ತೀನಲ್ಲ, ತೆಗಿಯೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ಬೈತಾರೆ. ಇವಾಗ ಅಂಗಡಿಗೆ ಬಂದಿದ್ದೀನಿ. ಮೀನ್ಸ್ 5 ರೂಪಾಯಿ ತೊಗೊಂಡು ವೈನ್ ದರ ತೊಗೊಂಡ್ಬರ್ಬೇಕು ಅಂದರೆ ಲಕ್ಷ್ಮಿನ ಹಸಿರು ಹಾಕಿ ಇದಕ್ಕೆ ಬಿಂಗೆ ಕಟ್ಟಬೇಕಲ್ಲ, ಅದಕ್ಕೆ ಬಂದಿದ್ದೀನಿ. ನೋಡಿ ಇವಾಗ ತಾನೇ ವೈನ್ ದರ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಪ್ಲಸ್ ಒಂದು ಚಾಕ್ಲೇಟ್ ತೊಗೊಂಡೆ. ಇದು ಮನೇಲಿ 5 ರೂಪಾಯಿ ಕೊಟ್ಟಾಗ ಒಂದು ವೈನ್ ದರ ಮಿಕ್ಕಿದ್ದಕ್ಕೆ ಚಾಕ್ಲೇಟ್ ತೊಗೊಂಡು ಮನೆಗೆ ಹೋಗೋದು ಇನ್ನೇನು ಕೆಲಸ ಮಾಡೋದು. ಆ್ಯಂಡ್ ಇವತ್ತಿನ ಬ್ಲಾಗ್ ಆಗುತ್ತೆ. ಇದು ಇವತ್ತಿಗೆ ಎಂಡ್ ಆಗೋಗುತ್ತೆ. ನಾಳೆಗೆ ಇನ್ನೂ ಒಂದು ಬ್ಲಾಗ್ ಬರುತ್ತೆ, 2 ಸಪ್ರೇಟ್ ಬ್ಲಾಗ್. ಇದು ಬಂದ್ಬಿಟ್ಟು ಏನಂದರೆ ಪ್ರಿಪ್ರೇಷನ್ ಫಾರ್ ಫೆಸ್ಟಿವಲ್ ಅಂತ ಬರುತ್ತೆ. ನೆಕ್ಸ್ಟ್ ಬ್ಲಾಗು ವರಮಹಾಲಕ್ಷ್ಮಿ ಹಬ್ಬದ್ದು ಅಂತ ಬರುತ್ತೆ. ಹೋಗೋಣ ಬೇಗ, ಇಲ್ಲಾಂದ್ರೆ ಬೈತಾರಮ್ಮ.